ಜೊತೆ ಜೊತೆಯಲಿ ಸರ್ 300 ರೂಪಾಯಿಗೆ ಕೊಡಿ ಸರ್. ಇಲ್ಲ ಮೇಡಮ್, ಬ್ರ್ಯಾಂಡೆಡ್ ಅದು ಬರೋದಿಲ್ಲ. ನೋಡಿ ಅಕ್ಕ ಕೇಳ್ತಾರದು 300 ರೂಪಾಯಿಗೆ. ಕೊಟ್ರೆ ತಗೊಂತೀವಿ, ಇಲ್ಲಾಂದ್ರೆ ಹೋಗ್ತೀವಿ ಸರ್. ಒಳಗಡೆ ಹೂವು ಮುಡಿಸ್ತಲ್ಲ, ಆ ಹುಡುಗಿ ಯಾರು? ಅವಳು ಆ ಹುಡುಗಿ ತಂಗಿ ದಿಶಾ ಅಂತ. ಅವಳೇ ಚೆನ್ನಾಗಿದ್ದಾಳೆ ಅನ್ಸುತ್ತೆ. ನಮ್ಮ ಹುಡುಗನಿಗೆ ಒಳ್ಳೆ ಜೋಡಿ. ನನಗೂ ಅದೇ ಅನ್ನಿಸ್ತಪ್ಪ, ಇವಳು ಯಾಕೋ ಏಜ್ ಆಗಿದೆ ಅನ್ಸುತ್ತೆ. ಮತ್ತು ಮೀನಾಮೇಶ ಯಾಕೆ ಕೇಳೋಣ ಬನ್ನಿ. ಬೇಜಾರು ಮಾಡ್ಕೋಬೇಡಿ ಅಮ್ಮ, ನಿಮ್ಮ ಎರಡನೇ ಮಗಳನ್ನ ಸ್ವಲ್ಪ ಕರೀರಿ. ಅಯ್ಯೋ, ಅವಳೇ ಅಂತಕ್ಕೆ ಮದ್ವೆಗಿರೋ ಹುಡುಗಿ ಇವಳೆ. ಸುಮ್ಮನಿರಮ್ಮ. ದಿಶಾ, ಏನೇ ಮಾಡ್ತಾ ಇದೀಯಾ? ಸುಮ್ಮನಿರು. ದಿಶಾ, ನೋಡಿ ಸರ್, ನನ್ನ ತಂಗಿ ತುಂಬಾ ಒಳ್ಳೆಯವಳು. ಎಲ್ಲ ಕೆಲಸ ಕಲ್ತಿದ್ದಾಳೆ. ಮೆಟ್ಟಿದ ಮನೆನ ಬೆಳಗ್ತಾಳೆ. ಅಕ್ಕ ಯಾಕೆ ಇದೆಲ್ಲ ಹೇಳ್ತಿದ್ಯಾ? ಏನಿಲ್ಲ, ನೀನು ಹೊರಡು. ಶಾಲೆನೆ ಏನ್ ಮಾಡ್ತಿದ್ವಿ? ಸ್ವಲ್ಪ ಸುಮ್ಮನಿರು. ಮಾ, ನೀನು ಸುಮ್ಮನಿರು. ನೀವು ಹೇಳಿ ಸರ್. ಬೇಸರ ಮಾಡ್ಕೋಬೇಡಿ ಅಮ್ಮ, ನಮ್ಮನೆ ಸೊಸೆ ಹೇಗೆಲ್ಲ ಇರಬೇಕು ಅಂದ್ಕೊಂಡಿದ್ವೋ ಆ ಎಲ್ಲ ಲಕ್ಷಣಗಳು ನಿಮ್ಮ ತಂಗಿಗಿದ್ದಾವೆ. ನಮ್ಗೆ ಒಪ್ಪಿಗೆ ಆಗಿದ್ದಾಳೆ. ನೀವೊಂದ್ಸಲ ಮಾತಾಡಿ ನಮ್ಗೆ ತಿಳಿಸಿ. ಆದಷ್ಟು ಬೇಗ ಬಂದು ಮುಂದಿನ ವಾರದಲ್ಲಿ ಮಾತುಕತೆ ಮಾಡ್ಕೊಂಡು ಹೋಗ್ತೀವಿ. ಅಯ್ಯೋ, ಅದು ಹಾಗಲ್ಲಮ್ಮ. ದೊಡ್ಡವಳು ಇರುವಾಗಲೇ ಚಿಕ್ಕವಳು. ನೀನು ಸುಮ್ಮನಿರು ಪ್ಲೀಸ್. ಆಯಿತು ಸರ್, ನಮ್ಮನೇಲಿ ಮಾತಾಡಿಕೊಂಡು ನಿಮ್ಗೆ ಫೋನ್ ಮಾಡ್ತೀವಿ. ಅಕ್ಕ ಯಾಕೆ ಹಿಂಗೆ ಮಾಡಿಬಿಟ್ಟೆ? ಇನ್ನೇನು ಮಾಡಬೇಕಿತ್ತು? ನಿನ್ನನ್ನು ನೋಡಿ ಒಪ್ಕೊಂಡಾದ್ಮೇಲೆ ನನ್ನನ್ನು ಮದುವೆ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ಬೇಕಿತ್ತಾ? ಋಣಾನುಬಂಧ ರೂಪೇಣ ಪಶುಪತ್ನಿ ಸುತಾಲಯ ಅಷ್ಟೇ. ಬಾಯಲ್ಲಿ ಹೇಳೋದು ಸುಲಭ ಕಣೆ. ನೀನಿರುವಾಗಲೇ ಅವ್ರು ಹೆಂಗೆ ಮದುವೆ ಮಾಡಲಿ? ಎಲ್ಲ ನಿನ್ನಿಂದಾನೆ. ಗಣ್ಣವ್ರು ಬಂದಾಗ ಹೊರಗಡೆ ಬರಬೇಡಿ ಅಂತ ಎಷ್ಟು ಸಲ ಹೇಳಿರೋದು. ತೆಗೆದು ಹಾಕ್ತೀನಿ ನೋಡು. ಅಮ್ಮ, ಅವಳು ಏನು ಮಾಡ್ಲು ಅಂತ ಈಗ? ಬಾ ಕಂದ. ಅಮ್ಮ, ಟೆನ್ಷನ್ ಮಾಡ್ಕೊಂಡು ಬೇಡಮ್ಮ. ಇವಳ ಲೈಫ್ ಆರು ಸೆಟ್ಲ್ ಆಗ್ತಾ ಇದೆ ಅಂತ ಖುಷಿ ಪಡೋಣ. ಏನ್ ತಮಾಷೆನೇನಮ್ಮ? ಯಾವಾಗ್ಲೂ ರೇಷ್ಮೆ ಸೀರೆ ಅಂತ ಇದೆಯಲ್ಲ. ನೋಡಿವತ್ತು ನಿನ್ ರೇಷ್ಮೆ ಸೀರೆನೂ ಪ್ರಯೋಜನಕ್ಕೆ ಬರಲಿಲ್ಲ. ಅಂತೂ ನಿನ್ ಕಂಕಣ ಭಾಗ್ಯ ಕೂಡ್ ಬಂತು. ನನ್ಗಂತೂ ತುಂಬಾ ಖುಷಿ. ನಾನು ಬರೀ ದುಡ್ಡಲ್ಲಿ ಶ್ರೀಮಂತ, ಆದರೆ ನೀವು ಖುಷಿ ಸಂತೋಷ ಎಲ್ಲದರಲ್ಲೂ ಶ್ರೀಮಂತರು. ನಿಮ್ಮ ಸಂತೋಷ ನನಗೊಂದು ಸ್ವಲ್ಪ ಕೊಡ್ರಿ. ಹಲೋ, ಆದರ್ಶ ನಗರದಲ್ಲಿ ಹಪ್ಪಳ ತಿನ್ನೋರ ಬಗ್ಗೆ ಪ್ರೋಗ್ರಾಮ್ ಮಾಡಬೇಕಾ? ಆಗಲ್ಲ ರೀ, ನಾನಿಲ್ಲಿ ಹಲ್ವಾ ತಿನ್ನೋರ ಬಗ್ಗೆ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ಹೇಳೋದು ಕೇಳಿಲ್ವಾ? ಬರೋಕ್ಕಾಗಲ್ಲ, ಇಡ್ರಿ ಫೋನು. ಹಲೋ 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 ಹಪ್ಪಳ ತಿನ್ನೋರ ಬಗ್ಗೆ ಪ್ರೋಗ್ರಾಮ್ ಮಾಡೋದಕ್ಕೆ ಅಷ್ಟು ದೂರ ಆದರ್ಶ ನಗರಕ್ಕೆ ಹೋಗ್ಬೇಕಾ? ಎಸ್,
ಶಾಲಿನಿ ಟೀಚರ್ ಇರೋ ಏರಿಯಾ ಭಾರತಿ ಕಾಲೋನಿ. ಅವ್ರು ಇಲ್ಲಿಂದ ಸ್ಕೂಲ್ಗೆ ಹೋಗ್ಬೇಕಾಗಿರೋ ಏರಿಯಾ ಈ ಸರಸ್ವತಿ ನಗರ. ಸೊ ಅವ್ರ ಓಡಾಟ ಎಲ್ಲ ಈ ಅಹುಜಾ ಕಾಂಪ್ಲೆಕ್ಸ್ ರೋಡು ಅಥವಾ ಕನ್ಗಿರಿ ರೋಡಲ್ಲಿರುತ್ತೆ. ಎರಡೂ ಇಲ್ಲ ಅಂದರೆ ಈ ಗಣೇಶ್ ಗುಡಿ ರೋಡಲ್ಲೇ ಅವ್ರ ಓಡಾಟ ಎಲ್ಲ ಇರುತ್ತೆ. ಎಸ್, ಸೊ ನಮ್ಮ ಟೀಚರ್ ಕಾರಿಡಾರ್ ರೆಡಿ ಆಯಿತು. ಫ್ರಮ್ ಭಾರತಿ ಕಾಲೋನಿ ಟು ಸರಸ್ವತಿ ನಗರ್. ಗಾಡ್ ದೇವ್ರೆ, ನಮ್ಮ ಎಡಿಟ್ರಿಗೆ ಒಂದು 10 ನಿಮಿಷಕ್ಕಾದ್ರೂ ಒಳ್ಳೆ ಬುದ್ಧಿ ಕೊಡಪ್ಪ. ಹಾಂ, ಏನ್ರಿ? ಹಲೋ ಸರ್, ಒಂದು ಇಂಪಾರ್ಟೆಂಟ್ ವಿಷಯ ಕೇಳಿದ್ರೆ ಥ್ರಿಲ್ ಆಗ್ಬಿಡ್ತೀರಾ. ನಾನು ಈ ರೌಂಡ್ ಅಪ್ ಏರಿಯಾ ಅಂತ ಈ ಬಸವನಗುಡಿ ಬನಶಂಕರಿ ಅಂತ ಎಲ್ಲೆಲ್ಲೋ ಇದೆಯಲ್ಲ ಸರ್, ಅದ್ರ ಬದಲಾಗಿ ಈ ಭಾರತಿ ಕಾಲೋನಿಯಿಂದ ಹಿಡಿದು ಸರಸ್ವತಿ ನಗರದವರೆಗೂ ಕೊಟ್ಬಿಟ್ರೆ ನಿಮಗೆ ದಿನಕ್ಕೊಂದು ಸೆನ್ಸೇಷನ್ ನ್ಯೂಸ್ ಗ್ಯಾರಂಟಿ ಸರ್. ನಿಮ್ಮ ದಿನಕ್ಕೊಂದಲ್ಲ, ನೀವು ಬಂದು 1 ತಿಂಗಳಾಯ್ತಲ್ರಿ, ಒಂದಾದ್ರೂ ನ್ಯೂಸ್ ಕೊಟ್ಟಿದ್ದೀರಾ? ನೀವು ಯಾವುದಾದ್ರೂ ಏರಿಯಾಗೆ ಹಾಕ್ಬಿಟ್ರೆ ಸುದ್ದಿ ತರೋಕ್ಕಾಗುತ್ತಾ ಸರ್? ಅದೇ ಈ ಏರಿಯಾಗಾದ್ರೆ ಇಂಚಿಂಚು ಗೊತ್ತು, ಹೆಜ್ಜೆ ಹೆಜ್ಜೆಗೆಲ್ಲ ಪರಿಚಯ ಇದ್ದಾರೆ ಸರ್. ನೀವು ಬೆಳ್ಳು ತೋರಿಸಿದ್ರೆ ಸಾಕು, ನಾನು ಬೆಳ್ಳು ತೋರಿಸ್ದವ್ರನ್ನೇ ನುಂಗಿ ನೀರು ಕುಡಿದ್ಬಿಡ್ತೀನಿ. ಅಂದ್ರೆ ನನ್ನೇ ನುಂಗ್ತೀಯ ಅಂತ ಆಯ್ತು. ನಿಮ್ಮನ್ನಲ್ಲ ಸರ್, ಹೋಗ್ಲಿ ಬಿಡಿ. ಈ 2 ಏರಿಯಾ ಸರ್ಕಲ್ಗೂ ನನ್ನ ಹಾಕಿ ಸರ್, ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಒಳ್ಳೊಳ್ಳೆ ನ್ಯೂಸ್ ತಂದು ಕೊಡ್ತೀನಿ ಸರ್, ಪ್ಲೀಸ್ ಸರ್. ಹಾ, ನೀವು ಸುದ್ದಿ ಕೊಡೋಷ್ಟೊತ್ತಿಗೆ ನಾನು ನನ್ನ ಚಾನಲ್ ಬಾಗ್ಲಾಕೊಂಡು ಕಿರಾಣಿ ಅಂಗಡಿ ಮುಂದೆ ಕಡಲೆಕಾಯಿ ಮಾರ್ತಾ ಇರ್ತೀನಿ. ಏನು ರಿಪೋರ್ಟರ್ಗಳೇ ನೀವು? ಈಗೇನು ಭಾರತಿ ಕಾಲೋನಿಯಿಂದ ಸರಸ್ವತಿ ನಗರದವರೆಗೂನಾ? ಆಯಿತು, ಫಿಕ್ಸು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ಲವ್ ಯು ಸರ್. ಏಯ್, ಅದೆಲ್ಲ ಹೇಳೋದಕ್ಕೆ ನನ್ನ ಹೆಂಡತಿ ಇದ್ದಾಳೆ. ಇಡೆಯ ಫೋನು, ಇಡಿಯಟ್. ಭಾರತಿ ಕಾಲೋನಿಯಿಂದ ಸರಸ್ವತಿ ನಗರ ಎಲ್ಲ ಬರೀ ಸ್ಲಮ್ಗಳನ್ನೇ ಕೇಳ್ತಾ ಇದೆಯಲ್ಲ, ಅಲ್ಲೇನೋ ರಿಪೋರ್ಟ್ ಮಾಡ್ತೀಯ ನೀನು? ಏನೋ ಮಾಡ್ತೀನಿ. ಈಗ ಡಿನೋಟಿಫಿಕೇಶನ್ ಹೇಗೆ ಮಾಡಿಸೋದು ಅಂತ ಕೇಳಿದ್ರೆ ನೀವು ಹೇಳ್ತೀರಾ, ಇದು ಹಂಗೇನೆ. ಏನೇ ಆದರೂ ತಿಪ್ಪೆ ಕುಪ್ಪೆ ಸ್ಲಮ್ಗಳ ಸಹವಾಸ ಬಿಡೋದಿಲ್ಲ ಅಲ್ವಾ ನೀನು? ಆದರೂ ನಮ್ಗೊಂದು ಅನುಮಾನ ಕಣ, ಹುಟ್ಟದಾಗಿಂದ ಇಲ್ಲಿವರೆಗೂ ಅಂಥ ಏರಿಯಾಗಳಲ್ಲಿ ಕಾಲಿಟ್ಟೋನೇ ಅಲ್ಲ ನೀನು. ಇವತ್ತು ಅದೇ ಏರಿಯಾ ಬೇಕು ಅಂತ ಕೇಳ್ತಿದೆಯಲ್ಲ, ಏನು ಸಮಾಚಾರ? ಏನಪ್ಪ ಇದೆ ಅಂಥ ವಿಶೇಷ ಅಲ್ಲಿ? ವಿಶೇಷ ಇದ್ದಲ್ಲೇ ಹೋಗ್ಬೇಕಾ? ನಾವೇ ವಿಶೇಷ ಕ್ರಿಯೇಟ್ ಮಾಡ್ಕೊಳ್ತೇವೆ. ವಿಶೇಷ ಕ್ರಿಯೇಟ್ ಮಾಡ್ಕೋತೀಯ? ವಿಷಾದ ಕ್ರಿಯೇಟ್ ಮಾಡ್ಕೊಳ್ತಿದ್ರೆ ಸಾಕು ನೀನು. ನೆವರ್ ಪಾಪ್ಸ್. ಈ ಅಭಯ್ ಶೇಖರ್ ಏನೇ ಮಾಡಿದ್ರು ಡಿಫ್ರೆಂಟ್ ಆಗಿ ಮಾಡ್ತಾನೆ. ಅಂಡ್ ಐ ನೋ ವಾಟ್ ಐ ಆಮ್ ಡೂಯಿಂಗ್. ಎಲ್ಲ ಗೊತ್ತಿದೆ ಅಂತ ಅಂದ್ಕೊಳ್ಳೋರೆ ಜೀವನದಲ್ಲಿ ಎಡವಟ್ಟು ಮಾಡ್ಕೊಳ್ಳೋರು. ಇವನು ಹೋಗ್ತಾರ ಸ್ಪೀಡ್ ನೋಡಿದ್ರೆ ಸದ್ಯದಲ್ಲೇ ಆಕ್ಸಿಡೆಂಟ್ ಆಗತ್ತೆ ಅಂತ ಅನ್ನಿಸ್ತಿದೆ. ಯಾಕೆ ಹಿಂಗೆ ಆಡ್ತಾ ಇದೆಯಾ ದಿಶಾ? ಅಷ್ಟು ಒಳ್ಳೆ ಸಂಬಂಧನ ಬಿಟ್ಬಿಟ್ರೆ ಮತ್ತೆ ಸಿಗಲ್ಲ. ಸಿಗೋದು ಬೇಡಕ್ಕ, ನನಗೆ ಮದುವೆ ಇಷ್ಟ ಇಲ್ಲ. ಹಠ ಮಾಡಬೇಡ ದಿಶಾ. ಅವ್ರಾಗ ಅವರೇ ಒಪ್ಕೊಂಡಿರೋ ಸಂಬಂಧನ ಬೇಡ ಅಂದರೆ ತಪ್ಪಾಗತ್ತೆ. ಯಾರೋ ಒಪ್ಕೊಂಡ್ರು ಅಂತ ಮನ್ಸಲ್ಲಿ ಇಲ್ದಿದ್ರು ಒಪ್ಕೊಳ್ಳೋದು ತಪ್ಪಲ್ವಕ್ಕ? ಮನ್ಸಿಲ್ವಾ? ಯಾಕೋ? ಹೋಗ್ಲಿ, ನಿನ್ನ ಮನ್ಸಲ್ಲಿ ಬೇರೆ ಯಾರಾದರೂ ಏನಾದರೂ? ಇಲ್ಲ, ಹಾಗೇನಿಲ್ಲ. ನಿನಗೆ ಬಂದಿದ್ದ ಗಂಡನ್ನ ನಾನು ಒಪ್ಕೊಳ್ಳೋಕ್ಕೆ ತುಂಬ ಹಿಂಸೆ ಅನಿಸುತ್ತೆ. ಅಯ್ಯೋ ಮಂಗಮ್ಮ, ಅವ್ರು ನನ್ನ ಮುಖಾನೇ ನೋಡಿಲ್ಲ ಕಣೆ. ಅಂದಮೇಲೆ ನಿನ್ಗೆ ಯಾಕೆ ಹಿಂಸೆ ಆಗ್ಬೇಕು ಹೇಳು? ಏನೋ ಗೊತ್ತಿಲ್ಲ, ನಿನ್ನನ್ನು ಬಿಟ್ಟು ನಾನು ಮದುವೆ ಆಗೋದಾ? ಈ ಜನ್ಮದಲ್ಲೇ ಸಾಧ್ಯ ಇಲ್ಲ. ಪ್ಲೀಸ್ ಅಕ್ಕ, ನನ್ನನ್ನು ಫೋರ್ಸ್ ಮಾಡಬೇಡ್ವೆ. ಹಂಗೆ ಅನ್ಕೊಂಡು ಹೋದ್ರೆ ಇನ್ನು 10 ವರ್ಷ ಆದರೂ ನಿನ್ನ ಮದುವೆ ಆಗಲ್ಲ ಕಣೆ. ಆಮೇಲೆ ನೀನು ಆಗ್ತೀನಿ ಅಂದ್ರೂ ಯಾರೂ ಮುಂದೆ ಬರಲ್ಲ. ನಾವು 3 ಜನನೂ ಹಿಂಗೆ ಇರಬೇಕಾಗತ್ತೆ. ಅದಕ್ಕೋಸ್ಕರನಾದರೂ ನೀನು ನನಗಿಂತ ಮುಂಚೆ ಮದುವೆ ಆಗಲೇಬೇಕು. ಶಾಲಿನಿ,
ಇದೇನ್ ಮಾತು ಅಂತ ಆಡ್ತೀಯೇ? ನಿಜಾನೇ ಕಣಮ್ಮ. ಕೇಳೋ ಕಷ್ಟ ಆದ್ರೂ ಇದು ನಿಜ ತಾನೆ. ನಾವು 3 ಜನ ಒಂಟಿಯಾಗಿರೋ ಬದಲು ಇವರಿಬ್ರು ನೆಮ್ಮದಿಯಾಗಿದ್ರೆ ಚಂದ ಅಲ್ವೇನಮ್ಮ? ನನ್ನ ಜೀವನ ಅಂತೂ ಏನೇನೋ ಆಗೋಯ್ತು. ಆ ತಪ್ಪಿಗೆ ಒಂಟಿಯಾಗಿ ಬದುಕೋಣ ಅನ್ಕೊಂಡಿದ್ದೀನಿ. ಅದಕ್ಕೆ ತಕ್ಕ ಹಾಗೆ ನೀನ್ ರಂಗಾನು ಬರೋ ಸಂಬಂಧ ಎಲ್ಲ ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ. ನೀನ್ ಯಾಕಮ್ಮ ಹಠ ಹಿಡಿತಾ ಇದ್ಯಾ? ಬಿಟ್ಬಿಡು ನನ್ನನ್ನ. ಹ್ಞೂ ಕಣಮ್ಮ, ನನ್ನ ಜೀವನಕ್ಕೆ ಒಂಟಿತನನೇ ಗಟ್ಟಿ. ಅದಕ್ಕೋಸ್ಕರ ದಿಶಾ ಜೀವನನ ಕಿತ್ಕೊಳ್ಳೋದು ಬೇಡ. ಏನ್ ದಿಶಾ, ಒಪ್ಕೊಂತೀಯಾ? ಇಲ್ಲ, ನೀನೇನು ಹೇಳಿದ್ರು ಅಷ್ಟೇ. ಹಾಗಂತ ನಿನ್ನ ಮಾತಿಗೆ ಬೆಲೆ ಕೊಡಲ್ಲ ಅಂತ ಅಲ್ಲ. ಆ ಹುಡುಗ ನನಗಿಷ್ಟ ಆಗಲಿಲ್ಲ. ನನ್ನ ಮದುವೆ ಬಗ್ಗೆ ನಾನು ಏನೇನೋ ಕನ್ಸ್ಕೊಂಡಿದ್ದೀನಿ. ಪ್ಲೀಸ್ ಅಕ್ಕ, ಇದೊಂದೇ ಒಂದು ವಿಷಯದಲ್ಲಿ ನನ್ನ ಬಲವಂತ ಮಾಡಬೇಡ್ವೆ ಪ್ಲೀಸ್. ಇದ್ರ ಮೇಲೆ ನಾನು ಏನೂ ಹೇಳೋಕ್ಕಾಗಲ್ಲ ಅಮ್ಮ. ನೀನೇ ಬ್ರೋಕರ್ ಅಣ್ಣಂಗೆ ಹೇಳ್ಬಿಡು. ನಾವೇ ಫಸ್ಟ್ ಟೈಮ್ ಹುಡುಗನ ರಿಜೆಕ್ಟ್ ಮಾಡ್ತಾ ಇದ್ದೀವಿ ಅಂತ. ಹಾಗಂತ ನಾವು ಸುಮ್ಮನೆನೂ ಇರೋಕ್ಕಾಗಲ್ಲ. ನೀನೇ ನೆಕ್ಸ್ಟ್ ಟೈಮ್ ಬ್ರೋಕರ್ ಅಣ್ಣಂಗೆ ಹೇಳು, ಹುಡುಗನ್ ಕರ್ಕೊಂಡು ಬರಬೇಕಾದ್ರೆ ಶಾಲಿನಿಗಲ್ಲ ದಿಶಂಗೋಸ್ಕರ ಅಂತ. ಅಯ್ಯೋ ರಂಗ, ಯಾಕೋ ಹೀಗೆ ಮಾಡ್ತಾ ಇದೀಯ? ಕಡೆಗೂ ನನ್ನ ಮಗಳು ಒಂಟಿ ಜೀವನನೇ ಸಾಗಿಸ್ಬೇಕೇನೋ. ಅವಳಿಗೆ ಬಾಳ್ಕೊಡೋ ಗಂಡು ಈ ಭೂಮಿ ಮೇಲೆ ಇಲ್ವಾ? ಯಾಕೋ ಹಿಂಗೆ ಸತಾಯಿಸ್ತಾ ಇದೆಯಾ? ಯಾಕೋ ನನ್ನಪ್ಪ ರಂಗ. ಈ ಹುಡುಗರನ್ನ ಕಾಯಿಸೋದು ಹುಡುಗಿರ್ಗೆ ಒಂಥರ ಚಟ ಅನ್ಸುತ್ತೆ. 1 ಗಂಟೆಯಿಂದ ಕಾಯ್ತಾ ಇದ್ದೀನಿ, ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಅಯ್ಯಯ್ಯೋ, ನಾನು ಕಾಯ್ತಿರೋದು ಅವ್ರಿಗೇನು ಗೊತ್ತು ಪಾಪ. ನಂದೇ ತಪ್ಪು ಇದೆಲ್ಲ. ಆನ್ ಟೈಮಿಗೆ ಬರೋ ಹಾಗೆ ಮಾಡ್ಕೋಬೇಕು. ಸೊ ನಾನೇ ಸರಿ ಇಲ್ಲ. ಹಲೋ, ಆಗಲ್ಲ ರೀ. ಹಲೋ, ಆಗಲ್ಲ ರೀ. 1 ಸಲ ಅಪಾಯಿಂಟ್ಮೆಂಟ್ ಕೊಟ್ರೆ ಮುಗೀತು. ಕ್ಯಾನ್ಸಲ್ ಮಾಡೋ ಸೀನೇ ಇಲ್ಲ. ಏನ್ ಅನ್ಕೊಂಡಿದ್ದೀರಾ ನಮ್ಮನ್ನ? ಮೀಡಿಯಾದವರು ಗೊತ್ತಲ್ಲ. ರೀ ಟೀಚರ್ ಅಮ್ಮ, ನಿಂತ್ಕೊಳ್ರಿ. ನೀವೇನ್ರಿ ಇಲ್ಲಿ? ನಾನು ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ನಾವು ಇಲ್ಲೇ ಪಕ್ಕದ ಏರಿಯಾದಲ್ಲಿ ಒಂದು ನ್ಯೂಸ್ ಕವರೇಜ್ ಮಾಡಕ್ ಬಂದಿದ್ವಿ. ಇಲ್ಲೂ ಏನಾದ್ರು ಇಶ್ಯೂ ಸಿಗುತ್ತಾ ಅಂತ ನೋಡ್ತಿದ್ದೀವಿ. ನೀವು ಸಿಕ್ಬಿಡ್ರಿ. ನಾನು ಸಿಗ್ಬಾರ್ದಿತ್ತು ಅನ್ಸುತ್ತೆ. ಇದೆ ನೀವೇ, ಇಟ್ಸ್ ಓಕೆ, ನಾನು ಹೊಡ್ತೀನಿ. ರೀ ನಿಂತ್ಕೊಳ್ರಿ. ಅಷ್ಟೊಂದು ಅರ್ಜೆಂಟಾಗಿ ಯಾಕೆ ಕೊಡ್ತಿದ್ದೀರಾ? ಸ್ಕೂಲಲ್ಲಿ ಒಂದು ಗಂಟು ಬಿಟ್ಟಿದ್ದೀರಾ? ಮಕ್ಳನ್ನ ಬಿಟ್ಟಿದ್ದೀನಿ, ಅವ್ರಿಗೆ ಪಾಠ ಹೇಳ್ಕೊಡ್ಬೇಕಲ್ವಾ? ಪಾಠ ಹೇಳ್ಕೊಟ್ಟು ಬುದ್ಧಿವಂತರಾಗೋದಕ್ಕೆ ಇದು ಕಾಲ ಅಲ್ಲ. ಈಗಿನ ಕಾಲದಲ್ಲಿ ಸ್ಟೂಡೆಂಟ್ಸೇ ಟೀಚರ್ಸಿಗೆ ಪಾಠ ಹೇಳ್ಕೊಡ್ತಾರೆ. ಅಲ್ಲ ರೀ, ಏನೋ ಮಾತು ಹೇಳ್ದೆ. ಸಾರಿ ಶಾಲಿನಿ. ನನ್ನ ಹೆಸರು ಎತ್ತಬೇಡ ಅಂತ ಹೇಳಿಲ್ವಾ ನಿನ್ಗೆ? ಆಯ್ತು ರೀ, ಮ್ಯಾಗ್ಲಟ್ಟಿ ಜಕ್ಕಮ್ಮ. ರೀ ಜಕ್ಕಮ್ಮ, ಸಿಟ್ಕೊಂಡೆ ಒಂಚೂರು ಚೆನ್ನಾಗಿ ಕಾಣಲ್ಲ ಕಣ್ರಿ ನೀವು. ಒಳ್ಳೆ ಒಣಗೋಗಿರೋ ಮೋಸಮ್ಮಿ ಅಂತ ಕಾಣಿಸ್ತೀರಾ. ಅದು ನಿಜ ಹೇಳೋದು ಕೋಪ ನಿಮಗೆ. ಆದರೂ ಮೊನ್ನೆ ಕಾಫಿ ಶಾಪಲ್ಲಿ ಆಗಿದ್ದ ಇನ್ಸಿಡೆನ್ಸು ನಾನು ಬೇಕು ಅಂತ ಮಾಡಿದ್ದಲ್ಲ ಗೊತ್ತಾ? ನಾನು ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ಮಧ್ಯರಾತ್ರಿ 1 ಗಂಟೆಗೆ ನನಗೂ ಜ್ಞಾನೋದಯ ಆಯಿತು. ನಾನು ನಿಮ್ಮನ್ನು ನೋಡಿ ಆ ಥರ ನಗಬಾರ್ದಿತ್ತು ಅಂತ. ಅದಕ್ಕೆ ಆ ತಪ್ಪು, ಅದರಿಂದೊಂದು ತಪ್ಪು ಸೇರಿಸಿ ಸಾರಿ ಕೇಳ್ತಾ ಇದ್ದೀನಿ. ಬೇಜಾರು ಮಾಡ್ಕೋಬೇಡ್ರಿ ಶಾಲಿನಿ. ನಂಗೆ ಟೈಮ್ ಆಗ್ತಾ ಇದೆ. ಲೇಟಾಗಿ ಹೋಗಿ ಕೆಲಸ ಕಳ್ಕೊಂಡ್ರೆ ಆಮೇಲೆ ಜೀವನ ಪೂರ್ತಿ ನಾನು ಒದ್ದಾಡ್ಬೇಕಾಗತ್ತೆ. ನಿಮ್ಗೆ ಅದೆಲ್ಲ ಎಲ್ಲ ಅರ್ಥ ಆಗತ್ತೆ ಹೇಳಿ? ಸರಿ, ಗುಡ್ ಬೈ. ರೇ, ಗುಡ್ ಬೈನಾದ್ರು ಒಂಚೂರು ನಗ್ನಾಗ್ತಾ ಇಲ್ರಿ. ಖುಷಿಯಿಂದ ಕಳ್ಸ್ಕೊಡ್ತೀನಿ. ನಂಗೆ ನಗೋಕ್ಕೂ ಬರಲ್ಲ, ಮಾತಾಡೋಕ್ಕೂ ಬರಲ್ಲ. ಸುಮ್ಮನೆ ಹೋಗ್ತೀರಾ? ರೇ, ಯಾಕ್ರಿ ಹಿಂಗೆ ಆಡ್ತೀರಾ? ನೀವು ನಕ್ರೆ ಒಂಚೂರು ಚೆನ್ನಾಗಿ ಕಾಣ್ಬೋದು ಅಂತ ಅನ್ನಪ್ಪ. ನಮ್ಮ ರಚಿನ್ ಅವಾಗ ಏನು ಹೇಳ್ತಿರ್ತಾರೆ ಗೊತ್ತಾ? ಹೆಣ್ಮಕ್ಳಿಗೆ ನಗು ಅನ್ನೋದೇ ನಿಜವಾದ ಆಭರಣ. ಅದೇ ಇಲ್ವಲ್ರಿ ನಿಮ್ಮ ಹತ್ರ? ನಾವ್ ಅದ್ರಲ್ಲೂ ಬಡವ್ರೆ, ಹೋಗ್ರಿ. ರೇ, ಇದ್ರಲ್ಲೂ ಕಂಜೂಸ್ತಾನ. ಒಂದ್ಸಲ ನಕ್ಬಿಡ್ರೆ ಇನ್ಯಾವತ್ತೂ ನಿಮ್ ಕಣ್ಣಿಗೆ ಬಿಡಲ್ಲ. ಇಲ್ಲಿಂದ ಈಗಲೇ ಹೊಟ್ಟೋಗ್ತೀನಿ.
ನೀವ್ ಹೋಗ್ತಿರೋ ಇಲ್ಲೇ ನಿಂತ್ಕೊಂತಿರೋ, ಸುಮ್ನೆ ನನ್ ತಲೆ ತಿನ್ಬೇಡಿ. ನಾನಂತೂ ನಗಲ್ಲ. ಗುಡ್ ಬೈ. ಸುಮ್ನೆ ಬಿಟ್ಬಿಡ್ತೀನ ನಿಮ್ಮನ್ನ? ನಾನ್ ನಿಮ್ಮನ್ನ ನಗಿಸ್ಬೇಕು ಅಂತ ಹೇಳಿ ನೀವ್ ಅದಕ್ಕಾಗಲ್ಲ ಅಂತ ಹೇಳಿ ನಾನು ಸುಮ್ನೆ ಬಿಟ್ರೆ ಅದು ನಮ್ಮ ವಂಶಕ್ಕಾದ ಅವಮಾನ. ಸವಾಲು ಕಂಡ್ರೆ ಇವತ್ತಲ್ಲ ನಾಳೆ ನಾನು ನಿಮ್ಮನ್ನ ನಗಿಸ್ತೀನಿ. ಕಲಿಯುಗದ ಭೀಷ್ಮನ್ ತರ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ. ಸೂರ್ಯ ಚಂದ್ರ ಆಕಾಶ ಭೂಮಿ ಸ್ಕೂಲು ಬಸ್ ಸ್ಟಾಪ್ ವಾಟರ್ ಟ್ಯಾಂಕ್ ಜ್ಯೂಸ್ ಅಂಗಡಿ ಎಲ್ಲಾದ್ರ ಮೇಲೂ ಪ್ರಮಾಣ ಮಾಡಿ ಹೇಳ್ತಾ ಇದೀನಿ. ನಾನ್ ನಿಮ್ಮನ್ನ ನಗಿಸ್ತೀನಿ. ಇದು ಈ ಅಭಯ್ ಶೇಖರ್ ಮಾಡ್ತಿರೋ ಶಪಥ, ನೆನ್ಪಿರ್ಲಿ. ಅಯ್ಯೋ ಆ ಹುಡುಗಿ ಬಿಳಿ ಜಿರಳೆ ಸಾವಿತ್ರಿ. ಬೆಳ್ಳಗಿದ್ ಬಿಟ್ರೆ ಸಾಕ, ಒಂದ್ ಸ್ವಲ್ಪ ಲಕ್ಷಣ ಕಳೆ ಏನು ಬೇಡ್ವಾ? ಅದು ಸಾಲದು ಅಂತ ನನ್ನ ಮಗನಿಗಿಂತ ಬರೀ 2 ವರ್ಷ ಚಿಕ್ಕೋಳ ಹುಡುಗಿ ಸಾವಿತ್ರಿ. ನನಗೆ ಸೊಸೆಯಾಗಿ ಬರೋಳು ನನ್ನ ಮಗನಿಗಿಂತ ಕಡಿಮೆ ಅಂದ್ರೂ 5 ವರ್ಷ ಚಿಕ್ಕೋಳಿರ್ಬೇಕಪ್ಪ. ಇಲ್ದ ಹೋದ್ರೆ ಅವಳು ಎಂತ ತ್ರಿಪುರ ಸುಂದರಿನೇ ಆಗಿರ್ಲಿ ಬೇಡ ಅನ್ಬಿಡೋದೆ. ಸಾವಿತ್ರಿ, ನಾ ಆಮೇಲೆ ಮಾತಾಡ್ತೀನಿ. ಏನು ನನ್ನ ಮುದ್ದುವರ್ಗಿಣಿ ಬೇಗ ಬಂದ್ಬಿಟ್ಟಿದೆ ಮನೆಗೆ? ಶೂಟಿಂಗ್ ಇರ್ಲಿಲ್ವೇನೋ? ಮುಗಿಸ್ಕೊಂಬಂದೆ ಮಾಮ್. ಡ್ಯಾಡಿಗೆ ಯಾಕೆ ನನ್ನ ಮೇಲೆ ಕೋಪ? ಯಾಕೆ ಅವ್ರು ನನ್ನ ಜೊತೆ ನಗ್ನಗ್ತಾ ಮಾತಾಡಲ್ಲ? ನಾನು ಸರಿ ಇಲ್ಲ ಅಂತನಾ? ನೀನ್ ಯಾಕೆ ಸರಿಗಿಲ್ಲ? ಆ ಮನುಷ್ಯನೇ ಸರಿಗಿಲ್ಲ. ನೀನು ಮನೆ ಮುದ್ದು ಒಬ್ಬರಂಜಿ ಕಣೋ. ಆ ಮನುಷ್ಯನೇ ದೂರ್ವಾಸನ ವಂಶದವ್ರು ಸಣ್ಣ ಸಣ್ಣಕ್ಕೆಲ್ಲ ಸಿಡುಕ್ತಿರ್ತಾರೆ. ನಿಜ, ಸಿಡುಕ್ತಾನೆ ಇರ್ತಾರೆ. ನಮ್ಮನೆ ಮುದ್ದು ಒಬ್ಬರಂಜಿ ಕಣೋ. ಆ ಮನುಷ್ಯನೇ ದೂರ್ವಾಸನ ವಂಶದವ್ರು ಸಣ್ಣ ಸಣ್ಣಕ್ಕೆಲ್ಲ ಸಿಡುಕ್ತಿರ್ತಾರೆ. ನಿಜ, ಸಿಡುಕ್ತಾನೆ ಇರ್ತಾರೆ. ಅವ್ರ ಕೋಪ ಕಡಿಮೆ ಮಾಡಿ ಅವ್ರನ್ನ ಹೆಂಗಾದ್ರು ಹೊಲಿಸ್ಕೊಂಡು ಅವ್ರನ್ನ ನಗಿಸ್ಬೇಕು ಅನ್ನಿಸ್ತಾ ಇದೆ. ಹೇಗ್ ಮಾಡ್ಲಿ ಮಾಮ್? ಅಯ್ಯೋ ಪುಟಾಣಿ, ಅಪ್ಪನ ಮೇಲೆ ನಿಂಗೆ ಇಷ್ಟೊಂದು ಪ್ರೀತಿ ಹೇಗೋ ಬಂತು? ಅವ್ರು ಅಷ್ಟೊಂದು ಬೈತಾರೆ, ಆದ್ರೂ ನಿಂಗೆ ಬೇಜಾರೇ ಇಲ್ವಾ? ಚಿನ್ನ ಮರಿ. ಇಲ್ಲ ಮಾಮ್, ಯಾಕೋ ಕೋಪನೇ ಬರ್ತಾ ಇಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ಖುಷಿಲಿ ಅವ್ರ ಬೇಜಾರನ್ನೆಲ್ಲ ಕಡಿಮೆ ಮಾಡಿ ಅವ್ರನ್ನ ನಗಿಸ್ಬೇಕು ಅನಿಸ್ತಿದೆ. ಏನ್ ಮಾಡಿದ್ರೆ ನಗ್ತಾರೆ ಮಾಮ್ ಅವರು? ಅಯ್ಯೋ, ಇದು ಸಿಂಪಲ್ ವಿಷಯ ಮಗ್ನೆ. ನಿಮ್ಮ ಅಪ್ಪಂಗೆ ಸರ್ಪ್ರೈಸ್ ಕೊಡು. ಸರ್ಪ್ರೈಸಾ? ಇಂಥ ಸಿಡುಕ್ ಮೂತಿ ಸಿದ್ದಪ್ಪಗಳನ್ನ ಸರ್ಪ್ರೈಸ್ ಕೊಟ್ಟ ಹೊಲಿಸ್ಕೋಬೇಕು. ಮೊದಲು ಅವ್ರಿಗೆ ಏನ್ ಇಷ್ಟ ಏನಿಲ್ಲ ಅಂತ ಲಿಸ್ಟ್ ಮಾಡ್ಕೋಬೇಕು. ಆಮೇಲೆ ಒಂದೊಂದಾಗೆ ಸಡನ್ ಆಗಿ ಅದನ್ನೆಲ್ಲ ನೆರವೇರಿಸ್ತಾ ಬರಬೇಕು. ಉದಾಹರಣೆಗೆ ನಿಮ್ಮ ಅಪ್ಪಗೆ PB ಶ್ರೀನಿವಾಸ್ ಹಾಡಿದ್ರೆ ತುಂಬಾ ಇಷ್ಟ, ಅದನ್ನ ಕೇಳಿಸು. ಆಮೇಲೆ ಹನುಮಾನ್ ಚಾಳೀಸ ತುಂಬಾ ಇಷ್ಟ ಕಣೋ, ಅದನ್ನ ಕಲ್ತ್ಕೊಂಡು ಹಾಡು. ಆಮೇಲೆ ಗುಂಡಪ್ಪನ ಹೋಟೆಲ್ ಸ್ವೀಟ್ಸ್ ಅಂದ್ರೆ ತುಂಬಾನೇ ಇಷ್ಟ, ಅದನ್ನ ತಂದ್ಕೊಟ್ಬಿಡು. ಹೀಗೆ ಸಡನ್ ಆಗಿ ಸರ್ಪ್ರೈಸ್ ಕೊಡ್ತಾ ಇರು. ಅವಾಗ ಅವ್ರಿಗೆ ಖುಷಿ ಆಗುತ್ತೆ, ತಾನಾಗೆ ನಗ್ತಾರೆ. ಹೇಗೆ? ಸೂಪರ್ ಮಾಮ್, ಒಳ್ಳೊಳ್ಳೆ ಐಡಿಯಾ ಇಟ್ಟಿದ್ಯಾ ನಿನ್ ತಲೆಯಲ್ಲಿ. ಲವ್ ಯು. ಐ ಲವ್ ಯು ಟು. ಸರ್ಪ್ರೈಸ್ ಅಲ್ವಾ? ಕೊಡ್ತೀನಿ. ನಮ್ಮ ಶಾಲಿನಿ ಟೀಚರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಬೇಕು. ಅವ್ರ ಇಷ್ಟ ಕಷ್ಟ ಎಲ್ಲ ತಿಳ್ಕೊಬೇಕು ಅಂದರೆ ಅದಕ್ಕೆ ಈ ಪಾರ್ಟಿನೇ ಸರಿ. ಇವಳು ಹೆಂಗಾರು ಮಾಡಿ ಪರಿಚಯ ಮಾಡಿಕೊಂಡು ಫ್ರೆಂಡ್ಶಿಪ್ ಬೆಳೆಸ್ಕೊಂಡು ನಮ್ಮ ಶಾಲಿನಿ ಟೀಚರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡಲೇಬೇಕು. ಎಸ್, ಗಾಡ್ ಪ್ಲೀಸ್ ಸೇವ್ ಮೀ. ಅಯ್ಯೋ ಸಾರಿ ರೀ,